ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಲೋಹವತಿ ಎನ್ನುವಂತಹ ಒಂದು ಸಾಮ್ರಾಜ್ಯವಿತ್ತು. ಈ ಸಾಮ್ರಾಜ್ಯವನ್ನ ಶತ್ರುಪ್ರಸೂದನೆಂಬ ರಾಜ ಆಳ್ತಾ ಇದ್ದ. ಈ ರಾಜ ಬಹಳಷ್ಟು ಕ್ರೂರಿ ಮತ್ತು ನಿರ್ದಯಿಯಾಗಿದ್ದ. ಇವನು ಆ ಸಾಮ್ರಾಜ್ಯದ ಸುತ್ತಲೂ ಇರುವಂತಹ ಋಷಿಮುನಿಗಳು ಯಜ್ಞವನ್ನು ಮಾಡ್ತಿರಬೇಕಾದ್ರೆ ಅವರ ಯಜ್ಞಕ್ಕೆ ಭಂಗವನ್ನುಂಟು ಮಾಡೋದು, ಅಲ್ಲಿ ಮಾಂಸದ ಮುದ್ದೆಗಳನ್ನು ಒಯ್ದು ಯಜ್ಞವನ್ನು ಭಂಗ ಮಾಡೋದು ಮತ್ತು ಸಾಮಾನ್ಯ ಜನರಿಗೆ ಕಿರುಕುಳವನ್ನು ನೀಡೋದು, ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ನೀಡ್ತಾ ಇದ್ದ. ಇವನ ಪ್ರತಿನಿತ್ಯದ ಈ ಒಂದು ಕಿರುಕುಳವನ್ನು ತಾಳಲಾರದೆ ಅಲ್ಲಿನ ಜನಗಳು ದೇವಾನುದೇವತೆಗಳ ಮೊರೆ ಹೋಗ್ತಾರೆ. ಇವನ ಕ್ರೂರತನದಿಂದ, ಇವನ ಅಟ್ಟಹಾಸದಿಂದ, ಇವನ ಹಿಂಸೆಯಿಂದ ನಮ್ಮನ್ನು ಕಾಪಾಡಿ ಅಂತೇಳಿ ದೇವಾನುದೇವತೆಗಳ ಮುಂದೆ ಇವರು ಮಂಡಿ ಊರಿ ಕೂರ್ತಾರೆ. ದೇವಾನುದೇವತೆಗಳು ಸಹ ಈ ಶತ್ರುಪ್ರಸೂದನನ್ನು ಎದುರಿಸೋದಕ್ಕೆ ಸಾಧ್ಯವಿರೋದಿಲ್ಲ. ಇವನು ಅಷ್ಟೊಂದು ಬಲಶಾಲಿಯಾಗಿದ್ದ. ಯಾಕಂದರೆ ಇವನು ಶಿವನ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಅವನಿಂದ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದ. ಈ ಒಂದು ಕಾರಣದಿಂದಾಗಿ ಯಾರ ಜೊತೆಯೂ ಸಹ ಇವನು ಯುದ್ಧ ಮಾಡಿದರೂ ಜಯ ಇವನದೇ ಸ್ವತ್ತಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಯಾವ ದೇವಾನುದೇವತೆಯೂ ಸಹ ಇವನೊಂದಿಗೆ ಯುದ್ಧ ಮಾಡಿ ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸುವಷ್ಟು ಬಲಶಾಲಿಯಾಗಿರಲಿಲ್ಲ. ಅದಕ್ಕೆ ಎಲ್ಲ ದೇವಾನುದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಮಹಾವಿಷ್ಣುವಿನ ಬಳಿ ಹೋಗಿ ಕೇಳ್ತಾರೆ, ಪ್ರಭು, ಲೋಹವತಿ ಸಾಮ್ರಾಜ್ಯದಲ್ಲಿ ಇರುವಂತಹ ರಾಜ ಶತ್ರುಪ್ರಸೂದ ಅಲ್ಲಿನ ಜನರಿಗೆ ಬಹಳಷ್ಟು ಕಿರುಕುಳವನ್ನು ನೀಡ್ತಾ ಇದ್ದಾನೆ. ಅವನಿಂದ ಜನಗಳು ಬಹಳಷ್ಟು ತತ್ತರಿಸಿದ್ದಾರೆ. ಅವರನ್ನು ನೀವು ಕಾಪಾಡಲೇಬೇಕು ಪ್ರಭು ಅಂತೇಳಿ ಮಹಾವಿಷ್ಣುವಿನ ಬಳಿ ಕೋರಿಕೊಳ್ತಾರೆ. ಇದನ್ನು ಕೇಳಿದಂತಹ ಮಹಾವಿಷ್ಣು, ನಾನು ಅವನ ಅಟ್ಟಹಾಸವನ್ನು ಮಟ್ಟ ಹಾಕ್ತೇನೆ ಅಂತೇಳಿ ಅಗ್ನಿರಥವನ್ನೇರಿ ತನ್ನ ಪಾಜನ್ಯದ ಶಂಖನಾದವನ್ನು ಊದ್ತಾ ಲೋಹವತಿ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನು ಸಾರ್ತಾನೆ. ಈ ವಿಷಯ ತಿಳಿದಂತಹ ಶತ್ರುಪ್ರಸೂದನು ಸಹ ತನ್ನ ಸೈನ್ಯದ ಜೊತೆಗೆ ಮಹಾವಿಷ್ಣುವಿನ ಜೊತೆ ಯುದ್ಧ ಮಾಡೋದಕ್ಕೆ ಮುಂದಾಗ್ತಾನೆ. ಈ ರೀತಿಯಾಗಿ ಮಹಾವಿಷ್ಣು ಮತ್ತು ಶತ್ರುಪ್ರಸೂದನ ನಡುವೆ ಘನಘೋರ ಯುದ್ಧ ನಡೆಯುತ್ತೆ. ಈ ರೀತಿಯಾಗಿ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಮಹಾವಿಷ್ಣು ಒಂದು ಬಾಣವನ್ನು ಶತ್ರುಪ್ರಸೂದನ ರಥದ ಮೇಲೆ ಹೊಡಿತಾನೆ. ಆ ರಥ 1 ಯೋಜನ ದೂರದಷ್ಟು ದೂರ ಹೋಗಿ ನಿಲ್ಲುತ್ತೆ. 1 ಯೋಜನ ದೂರ ಅಂತಂದರೆ ಆಗಿನ ಕಾಲದಲ್ಲಿ 12ರಿಂದ 15 ಕಿಲೋಮೀಟರ್ನಷ್ಟು ದೂರವಾಗಿರುತ್ತೆ. ಮಹಾವಿಷ್ಣುವಿನ ಒಂದೇ ಒಂದು ಪ್ರಹಾರದಿಂದ ಶತ್ರುಪ್ರಸೂದನ ರಥ ಅಷ್ಟೊಂದು ದೂರ ಹೋಗಿ ನಿಂತಿರುತ್ತೆ. ಈ ಪ್ರಹಾರವನ್ನು ಸಹಿಸದಂತಹ ಶತ್ರುಪ್ರಸೂದ ಮಹಾದೇವನಿಂದ ಪಡೆದಂತಹ ದಿವ್ಯಾಸ್ತ್ರಗಳ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾನೆ. ಅವನು ದಿವ್ಯಾಸ್ತ್ರಗಳಿಗೆ ಆಹ್ವಾನವನ್ನು ನೀಡುವಂತಹ ಸಂದರ್ಭದಲ್ಲಿಯೇ ಇಡೀ ಲೋಕವೇ ಕಗ್ಗತ್ತಲಾಗಿ ಕತ್ತಲಿನಿಂದ ಆವರಿಸಿಕೊಂಡಿರುತ್ತೆ. ಇದನ್ನು ನೋಡಿದಂತಹ ಮಹಾವಿಷ್ಣುವಿಗೆ ಒಂದು ಥರ ಆತಂಕವೇ ಶುರುವಾಗುತ್ತೆ. ಯಾಕಂದರೆ ಅವನೇನಾದರೂ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಇಡೀ ಸೃಷ್ಟಿಯೇ ನಾಶವಾಗಿ ಹೋಗುತ್ತೆ. ಈ ದಿವ್ಯಾಸ್ತ್ರಗಳನ್ನು ತಡೆಯೋದಕ್ಕೂ ಸಹ ಸಾಧ್ಯವಿಲ್ಲ. ಈಗ ನಾನು ಏನು ಮಾಡಲಿ ಅಂತೇಳಿ ಮಹಾವಿಷ್ಣುವು ಸಹ ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಪ್ರಮುಖ ಅಸ್ತ್ರಗಳಲ್ಲಿ ಒಂದಾದಂತಹ ಸುದರ್ಶನ ಚಕ್ರ ಮಹಾವಿಷ್ಣುವಿನ ಮುಂದೆ ಬಂದು ಕೇಳುತ್ತೆ, ಪ್ರಭು, ಒಂದು ಸಾರಿ ನನಗೆ ಆಜ್ಞೆಯನ್ನು ನೀಡಿ, ನಾನು ಅವನ ಎಲ್ಲ ಅಸ್ತ್ರಗಳ ಸಮೇತವಾಗಿ ಅವನನ್ನು ಸಹ ಅಂತ್ಯಗೊಳಿಸ್ತೇನೆ. ಒಂದೇ ಒಂದು ಅವಕಾಶವನ್ನು ನನಗೆ ನೀಡಿ ಅಂತೇಳಿ ಮಹಾವಿಷ್ಣುವಿನ ಬಳಿ ಕೇಳಿಕೊಳ್ಳುತ್ತೆ. ಆಗ ಮಹಾವಿಷ್ಣುವಿಗೆ ಯಾವೊಂದು ಅಸ್ತ್ರದ ಮೇಲೂ ಸಹ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಆದರೆ ಸುದರ್ಶನ ಚಕ್ರದ ಮೇಲೆ ಬಹಳಷ್ಟು ನಂಬಿಕೆ ಇರುತ್ತೆ. ಯಾಕಂದರೆ ಇದು ಪರಶಿವನ ತ್ರಿಶೂಲಕ್ಕೆ ಸಮನಾದಂತಹ ಶಕ್ತಿಯನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಮಹಾವಿಷ್ಣು ಈ ಅಸ್ತ್ರಕ್ಕೆ ಅನುಮತಿಯನ್ನು ನೀಡ್ತಾನೆ. ಹೋಗು ಸುದರ್ಶನ, ನೀನು ಹೋಗಿ ಅವನ ಇಡೀ ಸೈನ್ಯದ ಜೊತೆಗೆ, ಅವನ ಅಸ್ತ್ರಗಳ ಜೊತೆಗೆ ಅವನನ್ನು ಸಹ ಅಂತ್ಯಗೊಳಿಸಿ ಬಾ ಅಂತೇಳಿ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ. ಸುದರ್ಶನ ಚಕ್ರ ಎಲ್ಲ ಅಸ್ತ್ರಗಳನ್ನು ಸಹ ಧ್ವಂಸ ಮಾಡಿ ಅವನ ಇಡೀ ಸೈನ್ಯವನ್ನು ಸಹ ಧ್ವಂಸ ಮಾಡಿ ಮಹಾವಿಷ್ಣುವಿನ ಆದೇಶದಂತೆಯೇ ಶತ್ರುಪ್ರಸೂದನ ರುಂಡವನ್ನು ಸಹ ಕತ್ತರಿಸಿ ಮರಳಿ ಮಹಾವಿಷ್ಣುವಿನ ಬಳಿಗೆ ಬರುತ್ತೆ. ಮಹಾವಿಷ್ಣುವಿನ ಬಳಿ ಸುದರ್ಶನ ಚಕ್ರ ಬಂದ ನಂತರ ದೇವಾನುದೇವತೆಗಳು ಸಹ ಆಕಾಶದಿಂದ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಪುಷ್ಪವನ್ನು ಸುದರ್ಶನ ಚಕ್ರದ ಮೇಲೆ ಹಾಕ್ತಾರೆ. ಆಗ ಮಹಾವಿಷ್ಣು ಬಹಳಷ್ಟು ಹೆಮ್ಮೆಯಿಂದ ಸುದರ್ಶನ ಚಕ್ರನಿಗೆ ಹೇಳ್ತಾನೆ, ನಿನ್ನಷ್ಟು ಬಲಶಾಲಿಯಾದಂತಹ ಅಸ್ತ್ರ ಇನ್ನೊಂದಿಲ್ಲ, ನೀನು ನನ್ನನ್ನು ಪ್ರಸನ್ನಗೊಳಿಸಿದೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತಹ ಸುದರ್ಶನ ಚಕ್ರನಿಗೆ ಮನಸ್ಸಿನೊಳಗೆ ಒಳಗಿಂದೊಳಗೆ ನನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ, ನನ್ನ ಮುಂದೆ ಯಾರೂ ಸಹ ನಿಲ್ಲಲು ಸಾಧ್ಯವಿಲ್ಲ, ನಾನೇ ಬಲಶಾಲಿ ಅಂತೇಳಿ ಅಹಂಕಾರ ಬರುತ್ತೆ. ಸುದರ್ಶನ ಚಕ್ರ ಈ ರೀತಿಯಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳುವಂತಹ ವಿಷಯ ಮಹಾವಿಷ್ಣುವಿಗೆ ತಿಳಿಯುತ್ತೆ. ಆಗ ಮಹಾವಿಷ್ಣು ಕ್ರೋಧಿತರಾಗಿ ಸುದರ್ಶನ ಚಕ್ರನಿಗೆ ಶಾಪವನ್ನು ಕೊಡ್ತಾರೆ.
ಹೇ ಸುದರ್ಶನ, ನೀನು ನಿನ್ನಷ್ಟು ಶಕ್ತಿಶಾಲಿಯಾದವರು, ನಿನ್ನಷ್ಟು ಬಲಶಾಲಿಯಾದವರು ಈ ಇಡೀ ವಿಶ್ವದಲ್ಲಿಯೇ ಯಾರೂ ಇಲ್ಲ ಅಂತೇಳಿ ಅಹಂಕಾರ ಪಡ್ತಾ ಇದೆಯಲ್ಲ, ಅದಕ್ಕೆ ನಾನು ನಿನಗೆ ಶಾಪವನ್ನು ಕೊಡ್ತೇನೆ. ಮುಂದಿನ ಜನ್ಮದಲ್ಲಿ ನೀನು ಮನುಷ್ಯನಾಗಿ ಹುಟ್ಟು ಮತ್ತು ನೀನು ನನ್ನ ಜೊತೆ ಯುದ್ಧ ಮಾಡು. ಆಗ ನಿನಗೆ ಬಲದ ಅರಿವಾಗುತ್ತೆ, ಆಗ ನಿನಗೆ ಬಲಶಾಲಿ ಯಾರು ಅನ್ನೋದು ತಿಳಿಯುತ್ತೆ ಅಂತೇಳಿ ಶಾಪವನ್ನು ಕೊಡ್ತಾರೆ. ಸುದರ್ಶನ ಚಕ್ರನಿಗೆ ಮಹಾವಿಷ್ಣುವಿನ ಈ ಕ್ರೋಧವನ್ನು ನೋಡಿ ಅವನಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗುತ್ತೆ. ಆಗ ಮಹಾವಿಷ್ಣುವಿನ ಬಳಿ ಹೋಗಿ ಕ್ಷಮೆ ಯಾಚಿಸ್ತಾನೆ. ಪ್ರಭು, ನಾನು ಈ ರೀತಿಯಾಗಿ ಅಂದುಕೊಳ್ಬಾರ್ದಿತ್ತು, ಆದರೆ ನೀವು ಹೊಗಳಿದ್ದರ ಪ್ರಭಾವದಿಂದಾಗಿ ನಾನು ಈ ರೀತಿಯಾಗಿ ಅಂದುಕೊಂಡು ಬಿಟ್ಟೆ. ನನ್ನಿಂದ ಇನ್ನೊಮ್ಮೆ ಈ ರೀತಿಯ ತಪ್ಪಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಬೇಡಿಕೊಳ್ಳುತ್ತೆ. ಆದರೆ ಮಹಾವಿಷ್ಣು ಹೇಳ್ತಾರೆ, ಒಂದು ಸಾರಿ ಕೊಟ್ಟಂತಹ ಶಾಪ ಹಿಂಪಡೆಯಲು ಸಾಧ್ಯವೇ ಇಲ್ಲ ಸುದರ್ಶನ. ನೀನು ಆ ಶಾಪದ ಪ್ರತೀಕವಾಗಿ ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟುವೆ ಮತ್ತು ನಾನು ಪರಶುರಾಮನ ಅವತಾರದಲ್ಲಿ ಭೂಮಿಯ ಮೇಲೆ ಜನ್ಮ ತಾಳುವೆ. ಆಗ ನನ್ನಿಂದಲೇ ನಿನಗೆ ಮುಕ್ತಿ ದೊರೆಯುತ್ತೆ ಅಂತೇಳಿ ಸುದರ್ಶನ ಚಕ್ರನಿಗೆ ಶಾಪದ ಜೊತೆಗೆ ಸಾಂತ್ವನವನ್ನು ಸಹ ಮಹಾವಿಷ್ಣು ಹೇಳ್ತಾರೆ. ಮಹಾವಿಷ್ಣು ನೀಡಿದಂತಹ ಈ ಒಂದು ಶಾಪದ ಕಾರಣದಿಂದಾಗಿಯೇ ಸುದರ್ಶನ ಚಕ್ರ ಮುಂದಿನ ಜನ್ಮದಲ್ಲಿ ಕಾರ್ತ್ಯವೀರಾರ್ಜುನನಾಗಿ ಜನ್ಮ ತಾಳ್ತಾನೆ ಮತ್ತು ಮಹಾವಿಷ್ಣು ಪರಶುರಾಮರಾಗಿ ಜಮದಗ್ನಿ ಮಹರ್ಷಿಯವರ ಪುತ್ರರಾಗಿ ಜನಿಸ್ತಾರೆ. ಮಹಾವಿಷ್ಣುವಿನ ಶಾಪದಂತೆಯೇ ಒಂದು ದಿನ ಕಾರ್ತ್ಯವೀರಾರ್ಜುನ ಬೇಟೆಗಾಗಿ ಕಾಡಿಗೆ ಹೋಗಿರ್ತಾನೆ. ಅಲ್ಲಿ ಬಹಳಷ್ಟು ಹಸಿವಾಗಿದ್ದರ ಕಾರಣದಿಂದಾಗಿ ಜಮದಗ್ನಿ ಮಹರ್ಷಿಯವರ ಆಶ್ರಮಕ್ಕೆ ಹೋಗ್ತಾನೆ. ಜಮದಗ್ನಿ ಮಹರ್ಷಿಯವರು ಈ ರಾಜನಿಗೆ ಎಲ್ಲ ರೀತಿಯ ಉಪಚಾರಗಳನ್ನು ಮಾಡ್ತಾರೆ ಮತ್ತು ಈ ಎಲ್ಲ ಉಪಚಾರಗಳಿಂದ ಪ್ರಸನ್ನಗೊಂಡಂತಹ ರಾಜ ಕಾರ್ತ್ಯವೀರಾರ್ಜುನ, ನೀವು ನಾನು ಕೇಳಿದಂತಹ ಎಲ್ಲ ಭಕ್ಷ್ಯಭೋಜ್ಯಗಳನ್ನು ತಯಾರಿಸಿದ್ರಲ್ಲ, ಇಷ್ಟೊಂದು ಕಡಿಮೆ ಸಮಯದಲ್ಲಿ ನಿಮಗೆ ಇದನ್ನೆಲ್ಲ ಹೇಗೆ ತಯಾರಿಸಲು ಸಾಧ್ಯವಾಯಿತು ಅಂತ ಕೇಳ್ತಾರೆ. ಆಗ ಜಮದಗ್ನಿ ಮಹರ್ಷಿಯವರು, ನಾನು ಇದನ್ನು ತಯಾರಿಸಿಲ್ಲ, ನೀವು ಕೇಳಿದ್ದೆಲ್ಲ ಈ ಕಾಮಧೇನುವೇ ನೀಡಿದ್ದು ಅಂತೇಳಿ ಕಾಮಧೇನು ಹಸುವನ್ನು ತೋರಿಸ್ತಾನೆ. ಇದಾದ ಮೇಲೆ ಕಾರ್ತ್ಯವೀರಾರ್ಜುನ, ಹಾಗಿದ್ರೆ ನನಗೆ ಈ ಕಾಮಧೇನು ಹಸು ಬೇಕು, ನಿಮಗೆ ಅದರ ಬದಲಾಗಿ ಏನು ಬೇಕೋ ಎಲ್ಲವನ್ನು ನಾನು ಕೊಡಲು ಸಿದ್ಧ ಅಂತ ಹೇಳ್ತಾನೆ. ಆದರೆ ಜಮದಗ್ನಿ ಮಹರ್ಷಿಯವರು, ನೀವು ಕೊಡುವಂತಹ ಯಾವ ದುಡ್ಡು ಸಹ ನನಗೆ ಬೇಡ, ಆ ಕಾಮಧೇನು ಹಸು ನಿಮ್ಮ ಜೊತೆ ಬಂದರೆ ನೀವೇ ಕರೆದುಕೊಂಡು ಹೋಗಿ ಅಂತೇಳಿ ಒಂದೇ ಒಂದು ಮಾತನ್ನು ಹೇಳಿ ಅವರು ಹೊರಟು ಹೋಗ್ತಾರೆ. ಈ ಮಾತನ್ನು ಕೇಳಿದಂತಹ ಕಾರ್ತ್ಯವೀರಾರ್ಜುನ ಆ ಕಾಮಧೇನು ಹಸುವನ್ನು ಒಲಿಸೋದಕ್ಕೆ ಎಲ್ಲಿಲ್ಲದ ಹರಸಾಹಸವನ್ನು ಪಡ್ತಾನೆ. ಆದರೆ ಆ ಕಾಮಧೇನು ಹಸು ಕಾರ್ತ್ಯವೀರಾರ್ಜುನನ ಜೊತೆ ಹೋಗೋದಕ್ಕೂ ಸಹ ಮುಂದೆ ಬರೋದಿಲ್ಲ. ಇದನ್ನು ನೋಡಿ ಕ್ರೋಧಗೊಂಡಂತಹ ಕಾರ್ತ್ಯವೀರಾರ್ಜುನ, ಇದಕ್ಕೆಲ್ಲ ಕಾರಣ ಈ ಜಮದಗ್ನಿ ಮಹರ್ಷಿ ಅಂತೇಳಿ ತಪ್ಪು ತಿಳಿದು ತನ್ನ ಖಡ್ಗದಿಂದ ಬರೋಬ್ಬರಿ 21 ಬಾರಿ ಜಮದಗ್ನಿ ಮಹರ್ಷಿಯರನ್ನು ಇರಿದು ಕೊಲ್ತಾನೆ. ಈ ವಿಷಯ ಪರಶುರಾಮರಿಗೆ ತಿಳಿದ ನಂತರ ಪರಶುರಾಮರು ಕಾರ್ತ್ಯವೀರಾರ್ಜುನನ ಮೇಲೆ ಯುದ್ಧವನ್ನು ಸಾರ್ತಾರೆ ಮತ್ತು ಅವನನ್ನು ಅಂತ್ಯಗೊಳಿಸ್ತಾರೆ. ಕಾರ್ತ್ಯವೀರಾರ್ಜುನ 21 ಬಾರಿ ತನ್ನ ತಂದೆಗೆ ಏರಿದಂತಹ ಒಂದು ಕಾರಣದಿಂದಾಗಿ ಪರಶುರಾಮರು ಬರೋಬ್ಬರಿ 21 ಬಾರಿ ಕ್ಷತ್ರಿಯರ ನಾಶವನ್ನು ಮಾಡ್ತಾರೆ, 21 ಬಾರಿ ಕ್ಷತ್ರಿಯರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ. ಈ ಎಲ್ಲ ಘಟನೆಗಳು ಸಹ ನಡೆದಿದ್ದು ಕೇವಲ ಸುದರ್ಶನ್ನ ಒಂದು ಸಣ್ಣ ಅಹಂಕಾರದ ಮಾತಿನಿಂದಾಗಿ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮೊದಲೇ ನಿಮಗೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಮೈಥಾಲಜಿಕಲ್ ಫ್ಯಾಕ್ಟ್ಸ್ ಆ್ಯಂಡ್ ಫ್ಯಾಕ್ಟ್ಸ್ಗೋಸ್ಕರ ಈ ಲಲಿತೆಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.